ಹೇಳ್ತಾರೆ ದುರಾಸೆ ಕೆಟ್ಟದ್ದು ಅಂತ. ಆದ್ರೆ ನನಗೆ ಈ ವಿಷಯ ಅರ್ಥ ಆಗ್ಬೇಕಾದ್ರೆ ನಾನು ನನ್ನ ಇಡೀ ಪರಿವಾರನ ಕಳ್ಕೋಬೇಕಾಯ್ತು. ಹಾಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಕತೆ ಶುರುವಾಗೋದು ನನ್ನಿಂದ. ನಾನು ಗಂಗಾಧರ್ ರಾವ್ ಪೇಂಡ್ಸೆ ರಾವ್ ಕುಟುಂಬದ ಒಂದು ಹುಡುಗ, ಮನೆಯವರ ಮುದ್ದಿನ ಮಗ. ನಾನು ಯಾವುದೆಲ್ಲ ವಸ್ತು ಬೇಕು ಅಂತ ಅನ್ಕೊಂಡು ಅದೆಲ್ಲ ಕೂಡ ನನಗೆ ಸಿಕ್ಕಿತ್ತು. ನನಗೆ ಹೊಸ ಆಟದ ವಸ್ತು ಬೇಕು. ಗಂಗಾ, ನಾನ್ ಹೇಳಿದ್ನಲ್ಲ ಸುಮ್ನಿರು ಅಂತ. ನಿಂದು ಅತಿ ಆಯ್ತು. ದಿನ ದಿನಕ್ಕೂ ನಿನ್ ಹಠ ಜಾಸ್ತಿ ಆಗ್ತಿದೆ. ಇನ್ಯಾವ ಆಟದ ಸಾಮಾನು ಕೊಡ್ಸೋದಿಲ್ಲ. ಯಾಕೆ ಸಿಗಲ್ಲ? ನೋಡು, ನನ್ ಮಗ, ಅವನ್ಗೆ ಈ ಪ್ರಪಂಚದಲ್ಲಿ ಯಾವ್ದೆಲ್ಲ ವಸ್ತು ಇದೆಯೋ ಎಲ್ಲ ಸಿಗ್ಬೇಕು. ಆದ್ರೆ ನಾವು ನೀನ್ ಸುಮ್ನೆ ಇರು. ಒಂದೇ ಒಂದು ಮಾತಾಡಬಾರ್ದು. ನಡಿ ಪುಟ, ನಾನ್ ನಿನಗೋಸ್ಕರ ಹೊಸ ಆಟದ ವಸ್ತು ಖರೀದಿ ಮಾಡ್ಕೊಡ್ತೀನಿ. ಹೊಸ ಆಟದ ವಸ್ತು? ಯಾವುದೇ ಆಟದ ವಸ್ತು ಆಗಿರ್ಬೋದು, ದೊಡ್ಡ ಗಾಡಿ ಆಗಿರ್ಬೋದು. ಬೆಳೀತಾ ಬೆಳೀತಾ ನನ್ನ ಆಸೆಗಳು ಹೆಚ್ಚಾಗ್ತಾ ಹೋಯ್ತು. ಮತ್ತೀಗ ನನಗೆ ಮೀರಾನ ಪಡ್ಕೋಬೇಕಾಗಿತ್ತು. ಅವಳು ನಮ್ಮ ಊರಿಗೆ ಹೊಸಬಳು. ಬಿಳಿಯ ಬಣ್ಣ, ನಾಜೂಕು ಮೈಕಟ್ಟು ಮತ್ತು ಜಿಂಕೆ ಅಂತ ಕಣ್ಣುಗಳು ನನ್ನ ಹುಚ್ಚನಾಗಿ ಮಾಡ್ಬಿಡ್ತು. ನನಗೆ ಮೀರಾ ಮೇಲೆ ಪ್ರೀತಿ ಹುಡ್ತು. ನನ್ನ ಇಡೀ ಜೀವನ ಅವಳ ಜೊತೆ ಕಳಿಬೇಕು ಅಂತ ಆಸೆ ಆಯ್ತು. ಆದ್ರೆ ಸಮಸ್ಯೆ ಏನು ಅಂದ್ರೆ, ನಿನ್ಗೆ ಹುಚ್ಚಿಡ್ದಿದ್ಯಾ ಗಂಗಾ? ನಾನು ವಿಧುವೆ. ಗೊತ್ತಿದ್ದು ಕೂಡ ನಿನ್ನ ಮದ್ವೆ ಆಗೋ ಅಂತಿದ್ಯಾ? ಹಾ, ಯಾಕಂದ್ರೆ ನಾನು ಪ್ರೀತಿಸ್ತಾ ಇದ್ದೀನಿ. ನಿನ್ನ ಈ ಪ್ರೀತಿ ನನಗೆ ಕಂಟಕ ಆಗತ್ತೆ. ನಮ್ಮನೆಯವ್ರಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಮನೆಯಿಂದ ಆಚೆ ಹಾಕ್ತಾರೆ. ಆಚೆ ಹಾಕ್ಲಿ ಬಿಡು. ನಾನಿಲ್ವಾ ನಿನಗೋಸ್ಕರ? ನಾನ್ ನಿನಗೆ ಏನು ಕಮ್ಮಿ ಆಗ್ದಿರೋ ಹಾಗೆ ನೋಡ್ಕೋತೀನಿ. ನಿನ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನನ್ ಕೈನಲ್ಲೇ ಇದು ಸಾಧ್ಯ ಇಲ್ಲ. ನನಗೆ ಮೊದಲನೇ ಸರಿ ಹೀಗಾಗಿದ್ದು. ಯಾರೋ ಒಬ್ರು ನನಗೆ ಇಲ್ಲ ಅಂತ ಹೇಳಿದ್ದು. ಈ ಕಾರಣಕ್ಕೆ ನನಗೆ ತುಂಬಾ ಕೋಪ ಬಂತು. ನನಗೆ ಆಗಲ್ಲ ಅಂತ ಹೇಳ್ಬಿಟ್ಲಲ್ಲ ಅಂತ. ಆಗ ನಾನು ನಿರ್ಧಾರ ಮಾಡಿದೆ, ಮದ್ವೆ ಆಗೋದಾದ್ರೆ ಮೀರಾನೇ ಮದ್ವೆ ಆಗೋದು ಅಂತ. ನನ್ನ ಈ ನೋವು ನೋಡ್ಬಿಟ್ಟು ನನ್ನ ಸ್ನೇಹಿತ ನನಗೊಂದು ಸಲಹೆ ಕೊಟ್ಟ. ನಿನ್ನ ನೋವು ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ ಕಣೋ. ಒಂದ್ ಕೆಲ್ಸ ಮಾಡು, ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಒಂದು ದೆವ್ವಗಳ ದೇವಸ್ಥಾನ ಇದೆ. ಅಲ್ಲಿ ಒಬ್ರು ಅಗೋರಿ ಬಾಬಾ ಇದ್ದಾರೆ. ಅವ್ರ ಹತ್ರ ಬಾಯಂಗಿ ಸಿಗುತ್ತೆ. ಬಾಯಂಗಿ ಅಂದ್ರೆ ಏನು? ಬಾಯಂಗಿ ಅಂದ್ರೇನಾ, ಗೊಂಬೆಯ ರೂಪದಲ್ಲಿರುವಂತ ಒಬ್ಬ ಭಯಾನಕವಾದ ರಾಕ್ಷಸ. ನಾವ್ ಅದನ್ನ ಖರೀದಿ ಮಾಡ್ಬೋದು. ಮತ್ತೆ ತಂತ್ರ ಮಂತ್ರ ಮಾಡಿ ನಮ್ಮ ಕೈವಶ ಮಾಡ್ಕೋಬಹುದು. ಹಾಗೆ ನಮ್ಮ ಪ್ರತಿ ಇಚ್ಛೆನ ಪೂರ್ಣ ಮಾಡ್ಬೋದು. ಪ್ರತಿ ಇಚ್ಛೆನ? ಆದ್ರೆ ಹಾ, ಹುಷಾರು ಗೆಳೆಯ. ನಮ್ಮ ಇಚ್ಛೆ ಪೂರ್ತಿ ಆದ್ಮೇಲೆ ಬಾಯಂಗಿ ನಮ್ಮ ಹತ್ರ ಏನಾದ್ರೂ ಕೇಳಿದ್ರೆ ನಮ್ ಕೈಲಿ ಅದನ್ನ ಕೊಡಕ್ ಆಗ್ಲಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ಪ್ರಾಣ ಕೂಡ ಹೋಗ್ಬೋದು. ನನ್ನ ಸ್ನೇಹಿತನ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯಾರು ನನಗೆ ಸಹಾಯ ಮಾಡ್ತಾರೋ ಅವ್ರು ನನ್ನ ಮುಷ್ಟಿಯಲ್ಲಿರ್ತಾರೆ ಅಂತ. ಕೇವಲ ನನ್ನ ಮಾತು ಮಾತ್ರ ಕೇಳ್ತಾರೆ. ಬಾಯಂಗಿ. ನಾನು ಒಂದು ಕ್ಷಣ ಕೂಡ ತಡ ಮಾಡ್ದೆ. ಆ ಅಗೋರಿ ಬಾಬಾ ಹತ್ರ ಬಾಯಂಗಿ ಖರೀದಿ ಮಾಡ್ದೆ. ಮತ್ತೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನನ್ನ ಮನೆಗೆ ತಗೊಂಬಂದೆ. ಈಗ ನಾನು ರಾತ್ರಿಗೋಸ್ಕರ ಕಾಯ್ತಾ ಇದ್ದೆ. 12 ಗಂಟೆ ಆಗಿತ್ತು. ನಾನು ತಂತ್ರ ಮಂತ್ರ ವಿಧಾನ ಶುರು ಮಾಡಿದ್ದೆ. ಜೈ ಚಾಮುಂಡಾಯ ನಮಃ, ಜೈ ಚಾಮುಂಡಾಯ ನಮಃ. ಹೇ ಅಗೋರಿ ಶಕ್ತಿ, ನನ್ನ ಇಚ್ಛೆ ಪೂರ್ತಿ ಮಾಡು, ನನ್ನ ಇಚ್ಛೆ ಪೂರ್ತಿ ಮಾಡು. ನಾನು ಮಂತ್ರ ಹೇಳೋದಕ್ಕೆ ಶುರು ಮಾಡಿದೆ. ಸುತ್ತಮುತ್ತ ಕೂಡ ಯಾವುದೇ ಶಬ್ದ ಇರಲಿಲ್ಲ. ನಾನು ಭಯದಿಂದ ನಡಗೋದಕ್ಕೆ ಶುರು ಮಾಡಿದೆ. ಮತ್ತಾಗ್ಲೇ, ಹೇಳು ಹೇಳು, ನಿನಗೆ ಏನ್ ಬೇಕು ಹೇಳು. ನನಗೆ ಮೀರಾ ಬೇಕು. ನನಗೆ, ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತೀನಿ. ನಿನಗೇನ್ ಬೇಕೋ ಅದ್ ನಿನಗೆ ಸಿಗುತ್ತೆ. ಮತ್ತೆ ಎಲ್ಲ ಸೈಲೆಂಟ್ ಆಯ್ತು. ಅಕ್ಕಪಕ್ಕ ಶಬ್ದನೇ ಇರ್ಲಿಲ್ಲ. ಆಗ್ಲೇ ಯಾರೋ ಬಾಗಿಲು ಬಡ್ದಾಗಾಯ್ತು. ನಾನು ಹೋಗಿ ಯಾರು ಅಂತ ಬಾಗಿಲು ತೆಗೆದು ನೋಡ್ದೆ. ಅಲ್ಲಿ ಮೀರಾ ಇದ್ಲು. ಗೊತ್ತಿಲ್ಲ ಯಾಕೋ ಅವಳ ಕಣ್ಣು ವಿಚಿತ್ರವಾಗಿತ್ತು. ಮತ್ತೆ ಅವಳು ಕೂಡ ಪ್ರಜ್ಞೆ ಕಳ್ಕೊಂಡಿದ್ಲು ಅನ್ನೋ ಆಗಿದ್ಲು. ಅದು ಹೇಗೆ ಅಂದ್ರೆ, ಅವಳನ್ನ ಯಾರೋ ವಶದಲ್ಲಿ ಇಟ್ಕೊಂಡಿದ್ರು ಅನ್ನೋ ಆಗಿದ್ಲು. ನನಗೆ ಏನು ಅರ್ಥ ಆಗೋಕ್ಕೂ ಮುಂಚೆ ಅವಳು ನನಗೆ ಹೇಳಿದ್ಲು, ನಾನ್ ನಿನ್ನ ಮದ್ವೆ ಆಗೋದಿಕ್ಕೆ ತಯಾರಿದ್ದೀನಿ ಗಂಗಾ. ನಾನ್ ನಿನ್ನ ಮದ್ವೆ ಆಗ್ಬೇಕು. ಈ ಮಾತು ಕೇಳಿ ನನಗೆ ಖುಷಿ ಆಗೋಯ್ತು. ಆದ್ರೆ ಆ ಕೂಡಲೇ ನಮ್ಮ ಮನೆಯವರು ಅಲ್ಲಿಗೆ ಬಂದ್ರು. ಆಮೇಲೆ, ಇದೆಲ್ಲ ಏನು ಗಂಗಾ?
ಈ ವಿದ್ವೆನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಾ? ಹಾ ಹೌದಮ್ಮ, ನಾನು ಇವಳನ್ನ ಪ್ರೀತಿಸ್ತಾ ಇದ್ದೀನಿ ಮತ್ ನಾನು ಇವಳನ್ನ ಮದುವೆ ಆಗ್ತೀನಿ. ಇದು ಸಾಧ್ಯ ಇಲ್ಲ. ಈ ಹುಡುಗಿ ನನ್ ಮನೆಯಲ್ಲಿರಬಾರ್ದು. ಸರಿ, ಹಾಗಿದ್ರೆ ಇವತ್ತಿಂದ ನಾನು ಈ ಮನೇಲಿ ಇರೋದಿಲ್ಲ. ಮತ್ತೆ ಇವತ್ತಿಂದ ನನಗೆ ಯಾವುದರ ಅವಶ್ಯಕತೆ ಕೂಡ ಇರಲ್ಲ. ನಡಿ ಮೀರಾ. ಬಾಯಂಗಿಯ ಅದ್ಭುತವಾದ ಕೆಲಸದಿಂದ ನಾನು ಆಕಾಶದಲ್ಲಿ ತೇಲ್ತಾ ಇದ್ದೆ. ಬಾಯಂಗಿ ನನ್ನ ಜೊತೆ ಇದ್ಮೇಲೆ ಯಾರ ಅವಶ್ಯಕತೆ ನನಗೆ ಯಾಕೆ ತಾನೇ ಬೇಕಿತ್ತು? ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಈಗ ನನ್ನ ತಲೆಯಲ್ಲಿ ನಾನು, ಮೀರಾ ಮತ್ತೆ ನಮ್ಮ ಪುಟ್ಟ ಸಂಸಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನೋಡ್ತಾ ನೋಡ್ತಾ ನಾನು ನನ್ನ ಸ್ವಂತ ಮನೆ ಕೂಡ ಖರೀದಿ ಮಾಡಿದೆ. ಜನರನ್ನ ನಾನು ವಶ ಮಾಡ್ಕೊಂಡು ಅವ್ರ ಜಮೀನ ನಾನು ಕಿತ್ಕೊಂಡ್ಬಿಟ್ಟೆ. ಈಗ ಮತ್ತೆ ಅದೇ ಕೆಲಸ ಶುರು ಆಗ್ತಾ ಇತ್ತು. ನಾನು ಏನೆಲ್ಲ ಆಸೆ ಪಟ್ನೋ ಅದನ್ನೆಲ್ಲ ನಾನು ಪಡ್ಕೋಬೇಕಾಗಿತ್ತು. ಮತ್ತೆ ಇದೆಲ್ಲ ಸಾಧ್ಯವಾಗ್ತಿದ್ದು ಬಾಯಂಗಿಯಿಂದ ಮಾತ್ರ. ನಾನು ಖುಷಿಯಾಗಿದ್ದೆ, ಒಳ್ಳೆ ಜೀವನ ನಾನು ನಡೆಸ್ತಾ ಇದ್ದೆ. ಆದ್ರೆ ಇದೆಲ್ಲ ಹಾಳಾಗೋ ಹಂತಕ್ಕೆ ಬಂದಿತ್ತು. ಪ್ರತಿ ಸರಿಯ ಹಾಗೆ ರಾತ್ರಿ 12 ಗಂಟೆಗೆ ನಾನು ಬಾಯಂಗಿನ ನೆನ್ಪು ಮಾಡ್ಕೊಂಡೆ. ಜೈ ಚಾಮುಂಡಾಯ ನಮಃ, ಜೈ ಚಾಮುಂಡಾಯ ನಮಃ. ಹೇ ಅಘೋರಿ ಶಕ್ತಿ, ನಾನು ನಿನಗೆ ಧನ್ಯವಾದ ತಿಳಿಸ್ತೀನಿ. ನೀನ್ ನನ್ನ ಎಲ್ಲಾ ಇಚ್ಛೆಗಳನ್ನ ಪೂರ್ತಿ ಮಾಡ್ದೆ. ಮತ್ತೀಗ ನಿನ್ನ ಸರ್ದಿ. ಹೇಳು, ನಿನಗೆ ಏನ್ ಬೇಕು ಹೇಳು, ನಿನ್ಗೇನ್ ಬೇಕು ಹೇಳು. ನನಗೆ ನೀನ್ ಬೇಕು. ಏನು? ಹಾ, ನನಗೆ ನಿನ್ನ ಬಲಿ ಬೇಕು. ನಿನ್ನ ಬಲಿ ಪಡ್ಕೊಂಡು ನಾನಿನ್ನೂ ಶಕ್ತಿಶಾಲಿ ಆಗ್ಬೇಕು. ನಿಧಾನವಾಗಿ ಎಲ್ಲಾರನ್ನ ವಶ ಮಾಡ್ಕೋಬೇಕು. ನನಗೆ ನೀನ್ ಬೇಕು. ನನಗೆ ನಿನ್ನ ಬಲಿ ಬೇಕು. ಮೂರ್ಖ ಶಕ್ತಿ, ಅತಿ ಮೂರ್ಖ ಶಕ್ತಿ. ನೀನ್ ಎಲ್ಲಾರನ್ನು ವಶ ಮಾಡ್ಕೋತೀಯಾ? ನಿನಗ್ ನಾನ್ ಬೇಕಾ? ಮರ್ತು ಬಿಟ್ಯಾ ನೀನ್ ನನ್ ವಶದಲ್ಲಿದ್ಯಾ ಅಂತ? ನಾನ್ ನಿನ್ನ ಖರೀದಿ ಮಾಡಿದ್ದು. ನೀನು ನನ್ನ ಕೆಲ್ಸ ಮಾಡ್ಬೇಕು. ಈಗ ನೋಡಿದ್ರೆ ನನ್ ಪ್ರಾಣ ಬೇಕು ಅಂತಿದ್ಯಾ? ಮರಿಬೇಡ, ನೀನು ನನ್ನ ವಶದಲ್ಲಿದ್ಯಾ ಅಂತ. ಈಗ ಸುಮ್ನೆ ಇಲ್ಲಿಂದ ಹೋಗ್ತಾ ಇರು. ನಾನ್ ದುರಹಂಕಾರದಿಂದ ಆ ಗೊಂಬೆನ ಎತ್ಕೊಂಡು ಊರಿಂದ ಆಚೆ ಹೋದೆ. ಮತ್ತೆ ಯಾವುದೋ ಕಸದ ಬುಟ್ಟೆ ಒಳಗಡೆ ಅದನ್ನ ಹಾಕಿ ನಾನು ಮನೆ ಕಡೆ ಹೊರಟೆ. ಒಂದು ವಿಚಿತ್ರವಾದ ಅನುಭವ ಆಗೋದಕ್ಕೆ ಶುರುವಾಯ್ತು. ನನ್ಗೆ ಬೆವರಿಳಿಯೋದಕ್ಕೆ ಶುರುವಾಯ್ತು. ನಡೀತಾ ನಡೀತಾ ಇನ್ನೇನು ಮನೆ ಹತ್ರ ಬಂದೆ. ಇದ್ದಕ್ಕಿದ್ದ ಹಾಗೆ ನಾನು ಕೆಳಗಡೆ ಬಿದ್ಬಿಟ್ಟೆ. ನನ್ನ ಪೂರ್ತಿ ಶರೀರ ಅಲ್ಲಾಡ್ತಾನೆ ಇರ್ಲಿಲ್ಲ. ಆಗ್ಲೇ ನನ್ನ ಮನೆ ಬ್ಲಾಸ್ಟ್ ಆಗೋಯ್ತು. ಮತ್ತೆ ಮನೆಯ 4 ಕಡೆಯಲ್ಲೂ ಬೆಂಕಿ ಹತ್ಕೊಳಕ್ ಶುರುವಾಯ್ತು. ನನ್ನ ಇಡೀ ಮನೆ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗೋಯ್ತು. ಜೊತೆಲಿ ಮೀರಾ ಕೂಡ ಆ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗೋದ್ಲು. ಆಗ ನನ್ನ ಕಿವಿಯಲ್ಲಿ ನನ್ನ ಸ್ನೇಹಿತ ಹೇಳಿದ ಮಾತುಗಳು ನೆನಪಾಯ್ತು. ಆದ್ರೆ ಹುಷಾರು ಗೆಳೆಯ, ಯಾಕಂದ್ರೆ ನಮ್ಮ ಇಚ್ಛೆ ಪೂರ್ತಿ ಮಾಡಿದ್ಮೇಲೆ ಬಾಯಂಗಿ ಏನಾದ್ರೂ ಕೇಳಿದ್ರೆ ನಮ್ ಕೈಲಿ ಅದನ್ನ ಕೊಡಕ್ ಆಗ್ಲಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗತ್ತೆ, ಪ್ರಾಣ ಕೂಡ ಹೋಗ್ಬೋದು.